ಬಸ್ ಸ್ಟೇರಿಂಗ್ ಕಟ್ಟಾಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಬಸ್ ಇದೀಗ 10ಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ಹೊರವಲಯದಲ್ಲಿ ಈ ಘಟನೆ ಸಂಭವಿಸಿದೆ. ಬೆಳಗುಂದಿಯಿಂದ ಬೆಳಗಾವಿಗೆ ಬರುವಾಗ ಘಟನೆ ನಡೆದಿರುವಂತದ್ದು. ಇದರಿಂದ ಭಾರಿ ಅನಾಹುತ ಕೂಡ ತಪ್ಪಿದೆ. ಬಸ್ ಸ್ಟೇರಿಂಗ್ ಕಟ್ಟಾಗಿ ಮರಕ್ಕೆ ಬಸ್ ಡಿಕ್ಕಿ ಹೊಡೆದಿರುವಂತದ್ದು. 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದ್ದಾರೆ. ಬಸ್ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. 10ಕ್ಕೂ ಹೆಚ್ಚು ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾರೆ. ಚಲಿಸುತ್ತಿರುವಾಗ ಬಸ್ ಸ್ಟೇರಿಂಗ್ ಕಟ್ಟಾದಂತಹ ಸಂದರ್ಭದಲ್ಲಿ ಮರಕ್ಕೆ ಡಿಕ್ಕಿಯನ್ನ ಹೊಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಮಂದಿಗೆ ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾರೆ. ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ ಹೊರವಲಯದಲ್ಲಿ ಒಂದು ಘಟನೆ ಸಂಭವಿಸಿದೆ. ಯಾವುದೇ ರೀತಿಯಾದಂತಹ ಭಾರೀ ಪ್ರಮಾಣದ ಅವಘಡ ಸಂಭವಿಸಿಲ್ಲ. ಆದರೆ 10ಕ್ಕೂ ಹೆಚ್ಚು ಮಂದಿಗೆ ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾರೆ. ಬೆಳಗಾವಿಯ ಬೆಳಗುಂದಿಯ ಹೊರವಲಯದಲ್ಲಿ ಸಂಭವಿಸಿದಂತಹ ಘಟನೆ ಇದು. ಬೆಳಗುಂದಿಯಿಂದ ಬೆಳಗಾವಿಗೆ ಬರುವಾಗ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಭಾರಿ ಅನಾಹುತ ಅವಘಡ ಕೂಡ ತಪ್ಪಿರುವಂಥದ್ದು. ಬಸ್ ಸ್ಟೇರಿಂಗ್ ಕಟ್ಟಾಗಿ ಚಾಲಕನ ನಿಯಂತ್ರಣವನ್ನ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಆ ಒಂದು ಸಂದರ್ಭದಲ್ಲಿ ಮರಕ್ಕೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನಲ್ಲಿದ್ದಂತ 10ಕ್ಕೂ ಅಧಿಕ ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. बस का बॉल कट हुआ इसलिए पलटी हुआ हो। 1 घंटा तक वो एम्बुलेंस उधर आया नहीं, बहुत लेट किया, बहुत लोगों का खून बहा हो। बाद में इधर आने के बाद भी थोड़ा स्टेटमेंट कर रहे हो। ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗಾಗಲೇ ಬಸ್ ಸ್ಟೇರಿಂಗ್ ಕಟ್ಟಾದಂತಹ ಸಂದರ್ಭದಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದು ಈ ರೀತಿಯಾದಂತಹ ಅವಘಡ ಸಂಭವಿಸಿರುವಂತದ್ದು. ಯಾವ ರೀತಿ ಆಯ್ತು ಘಟನೆ? ಎಷ್ಟು ಜನ ಪ್ರಯಾಣವನ್ನ ಮಾಡ್ತಾ ಇದ್ರು ಸರಿಸುಮಾರು? ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ಏನ್ ಬಸ್ ಸ್ಟೇರಿಂಗ್ ಕಟ್ಟಾಗಿ ಏನ್ ಮರಕ್ಕೆ ಡಿಕ್ಕಿ ಹೊಡೆದ್ರಿಂದ ಈಗ ಪ್ರಮುಖವಾಗಿ 10ಕ್ಕೂ ಏನು ಹೆಚ್ಚು ಜನರಿಗೆ ಗಾಯ ಆಗಿರತಕ್ಕಂಥದ್ದು. ಬೆಳಗಾವಿ ತಾಲೂಕಿನ ಬೆಳಗುಂದಿ ಏನಿದೆ ಅಲ್ಲಿ ಗ್ರಾಮದ ಹೊರವಲಯದಲ್ಲಿ ಇರ್ತಕ್ಕಂಥ ಒಂದು ಮರಕ್ಕೆ ಈಗ ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದ್ದರಿಂದ ಬಸ್ನ ಸ್ಟೇರಿಂಗ್ ಕಟ್ ಆಗಿದ್ರಿಂದ ಡ್ರೈವರ್ನ ನಿಯಂತ್ರಣ ತಪ್ಪಿ ಈಗ ಮರಕ್ಕೆ ಡಿಕ್ಕಿ ಹೊಡೆದಿದ್ರಿಂದ 10ಕ್ಕೂ ಜನರಿಗೆ ಈಗ ಅಧಿಕ ಗಾಯ ಆಗಿರ್ತಕ್ಕಂಥದ್ದು. ಮತ್ತೆ ಅದರಲ್ಲಿ ಒಟ್ಟಾರೆಗೆ 15ಕ್ಕೂ ಹೆಚ್ಚು ಜನರು ಪ್ರಯಾಣ ಮಾಡ್ತಿದ್ರು ಅಂತ ಅಲ್ಲಿ ಇರ್ತಕ್ಕಂಥ ಕೆಲವು ಗಾಯಾಳುಗಳು ಹೇಳಿರುವಂತದ್ದು. ಅದಲ್ಲದೆ ಅಲ್ಲಿ ಗಾಯಾಳುಗಳಾಗಿದ್ದಾರೆ ಅವ್ರನ್ನ ತಕ್ಷಣವೇ ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರಾಗಿರ್ಬೋದು ಮತ್ತೆ ದಾರಿ ಮಧ್ಯೆ ಹೋಗ್ತಾ ಇರುವಂತ ಎಲ್ಲರೂ ಸೇರಿ ಅವರನ್ನ ಬೀನ್ಸ್ ಆಸ್ಪತ್ರೆಗೂ ಕೂಡ ಈಗ ದಾಖಲೆ ಮಾಡಿರ್ತಕ್ಕಂಥದ್ದು. ಅದಲ್ಲದೆ ಅಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ ಅಲ್ಲಿ ಪೊಲೀಸರು ಕೂಡ ಅಲ್ಲಿ ಬಂದು ಈಗ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಸುಕನ್ಯಾ, ಮಂಜುನಾಥ್, ಈಗಾಗ್ಲೇ ಅಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಏನಾದ್ರೂ ಸಾವು ನೋವು ಸಂಭವಿಸಿದ್ಯಾ ಅಂತ? ಬರೀ ಸಣ್ಣ ಪುಟ್ಟ ಗಾಯಗಳಾಗಿದ್ಯಾ ಅಥವಾ ಹೆಚ್ಚಿನದಾಗಿ ಅಪಾಯ ಏನಾದ್ರೂ ಉಂಟಾಗಿದ್ಯಾ? ಸುಗಣ, ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಯಾವುದೇ ಅಲ್ಲಿ ಹೋಗ್ತಾ ಇರುವಂತಹ ಪ್ರಯಾಣಿಕರಿಗಾಗಿಲ್ಲ. ಮತ್ತೆ ಸಣ್ಣ ಪುಟ್ಟ ಗಾಯಗಳಾಗಿದ್ರಿಂದ ಅವರಿಗೆ ಈಗ ಸಂಪೂರ್ಣವಾದ ಚಿಕಿತ್ಸೆಯನ್ನ ಬೀಮ್ಸ್ ನಲ್ಲಿ ನೀಡ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಸುಕನ್ಯಾ, ಓಕೆ, ಧನ್ಯವಾದಗಳು ಮಂಜುನಾಥ್ ಹೆಚ್ಚಿನ ಮಾಹಿತಿಗಾಗಿ.